ಬಳಿಕ ಕಾರ್ಯದರ್ಶಿ ಸರ್ಕಾರ ಸಿದ್ಧಪಡಿಸಿದ್ದ ರಾಜ್ಯಪಾಲರ ಭಾಷಣದ ಪ್ರತಿಯನ್ನು ಮಂಡಿಸಿದರು. ಆನಂತರ ಸ್ಪೀಕರ್ ಯುಟಿ ಖಾದರ್ ಸಂತಾಪ ಸೂಚಕ ನಿರ್ಣಯವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಹಾಗೂ ವಾಗ್ವಾದ ನಡೆಯಿತು. ಈಗ ಕಾರ್ಯದರ್ಶಿ ವರದಿ ಮಂಡಿಸುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಸಂತಾಪ ಸೂಚನೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ರಾಜ್ಯಪಾಲರು ಸದನಕ್ಕೆ ಹಾಗೂ ಜನತೆಗೆ ಅಗೌರವ ತೋರಿದ್ದಾರೆ ಎಂದು ದೂರಿದರು. ಚರ್ಚೆ ಮಾಡಬೇಕಾಗಿದ್ದ ಅಧ್ಯಕ್ಷರೇ, ಆದ್ದರಿಂದ ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ಅಭಿಚಾರ ವಿಷಯ ಸಂತಾಪ ಮಾಡಿ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ, ನಿಮಗೆ ಲೆಟರ್ ಕೊಟ್ಟಿದ್ದೀರಿ, ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವರೇನಾದ್ರು ಪತ್ರ ಆಯ್ತು. ಈಗ ಆಯ್ತು, ಈಗ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಕೆಲವು ಸದಸ್ಯರು ಅಗೌರವ ತೋರಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಾವು ದೂರು ನೀಡಿದ್ದು ಆ ಬಗ್ಗೆ ಆದೇಶ ನೀಡಬೇಕು ಎಂದರು. ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂವಿಧಾನದ ಕಲಂ 176 ಹಾಗೂ 163ರಲ್ಲಿ ಅಡಕವಾಗಿರುವಂತೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನುದ್ದೇಶಿಸಿ ಭಾಷಣ ಮಾಡಬೇಕಿತ್ತು. ಆದರೆ ಸಚಿವ ಸಂಪುಟ ಅನುಮೋದಿಸಿದ್ದ ಭಾಷಣ ಮಾಡುವ ಬದಲು ರಾಜ್ಯಪಾಲರು ತಾವೇ ಸಿದ್ಧಪಡಿಸಿಕೊಂಡು ಬಂದಿದ್ದ 2 ಸಾಲಿನ ಭಾಷಣ ಮಾಡಿ ನಿರ್ಗಮಿಸಿದ್ದು ಖಂಡನೀಯ ಎಂದು ಹೇಳಿದರು. ರಾಷ್ಟ್ರ ಹುಲಿ ರಸಾಯನ ಪ್ರಾಧಿಕಾರ ಸೇರಿದಂತೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಸಮಿತಿಗಳಿಗೆ ಕಾರ್ಯನಿರ್ವಹಿಸಿದರು. ಲೇಖಕ ಹಾಗೂ ಅಂಕಣಕಾರರಾಗಿ ಗುರುತಿಸುವ ಶ್ರೀಯುತರು ಇಂಗ್ಲಿಷ್ ಮತ್ತು ಮರಾಠಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಯುವುದರ ಮೂಲಕ ಜೊತೆಗೆ 250 ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಂತೆ ಅವರು ನಡೆಸಿದ ಪ್ರಯತ್ನಗಳಿಗಾಗಿ ಪರಿಸರ ಸಂಬಂಧಿಸಿದ ವಿಶ್ವಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿಯಾದ ಚಾಂಪಿಯನ್ ಆಫ್ ದಿ ಬಳಿಕ ಗದ್ದಲ ಕೋಲಾಹಲದ ನಡುವೆಯೇ ಸ್ಪೀಕರ್ ಯುಟಿ ಖಾದರ್ ಇತ್ತೀಚೆಗೆ ಅಗಲಿದ ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಗಣ್ಯರಿಗೆ ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿದರು.